ಇಲ್ಲಮ್ಮ, ನಾನು ಈಗ ತಾನೇ ಮನೆಗೆ ಬಂದೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೊಳ್ತೀನಿ. ನಿಮ್ಮ ಮೊಮ್ಮಗಳು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಸರಿಮ್ಮ. ಯಾರ್ದಮ್ಮ ಫೋನು? ದಾಕ್ಷಾಯಿಣಿದ? ಹೌದಪ್ಪಾಜಿ. ಓ, ಎಲ್ಲಿಗೆ ಹೋದಳು? ಮನೇಲಿದ್ದಾನೆ? ಇಲ್ಲ, ಇವತ್ತು ಶಂಕರ್ ಭಟ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಅಲ್ಲಿಗೆ ಹೋಗಿದ್ದಾರೆ. ಅವರು ಹೊರಟಾಗ ನೀವು ವಾಕಿಂಗ್ ಹೋಗಿದ್ರಿ ಅನ್ಸುತ್ತೆ. ಸರಿಯೋ, ಜಗದೀಶನ್ ಕರಿಯಮ್ಮ. ಲಾಯರ್ ಆಫೀಸ್ಗೆ ಹೋಗಬೇಕು. ಕೇಸ್ ವಿಷಯ ಏನಾಯಿತು ಅಂತ ತಿಳ್ಕೊಬೇಕಾಗಿದೆ. ಜಗದೀಶ್ ಮನೇಲಿ ಇಲ್ಲ ಅಪ್ಪಾಜಿ, ಅವರು ಲಾಯರ್ ಆಫೀಸ್ಗೆ ಹೋಗಿದ್ದಾರೆ. ಮೊನ್ನೆನೂ ಲಾಯರ್ ಆಫೀಸಿಗೆ ಹೋಗಿದ್ರು, ನಿನ್ನೆನೂ ಹೋಗಿದ್ರು, ಇವತ್ತು ಬೆಳಗ್ಗೆ ಬ್ಯಾಂಕಿಗೆ ಹೋಗಿದ್ರು. ಅಲ್ಲಿಂದ ಬಂದು ಮತ್ತೆ ಲಾಯರ್ ಆಫೀಸ್ಗೆ ಹೋಗಿದ್ದಾರೆ. ಓ ಐಸಿ. ಅಂದರೆ ರಾಜೀವ್ ವಿಷಯದಲ್ಲಿ ಏನೋ ಡೆವಲಪ್ಮೆಂಟ್ ಆಗಿರಬೇಕಲ್ಲ? ನನಗೇನು ಗೊತ್ತಿಲ್ಲ ಅಪ್ಪಾಜಿ, ಅವ್ರು ನನ್ನ ಹತ್ರ ಏನೂ ಹೇಳಿಲ್ಲ. 2-3 ದಿನದಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಓಹೋ ಐಸಿ. ಏನಪ್ಪ ಲಾಯರ್ ಆಫೀಸಿಂದ ಬರ್ತಾ ಇದೆಯಾ? ಪ್ರೈವೇಟ್ ಡಿಟೆಕ್ಟಿವ್ಸ್ನ ಎಂಗೇಜ್ ಮಾಡಿದ್ರಲ್ಲ, ಏನಾದರೂ ಹೆಲ್ಪ್ ಆಯ್ತಂತ? ರಾಜೀವ್ ವಿರುದ್ಧ ಇನ್ಫಾರ್ಮೇಷನ್ ಸಿಕ್ತಂತ? ಇಲ್ಲ, ಆದರೆ ರಾಜೀವ ತನ್ನ ಪರ ಬಲವಾದ ಸಾಕ್ಷಿ ಸೃಷ್ಟಿಸ್ಬೋದು ಅನ್ನೋ ಸುಳಿವು ಸಿಕ್ಕಿದೆ. DK ಅನ್ನೋ ಕ್ರಿಮಿನಲ್ ಲಾಯರು ರಾಜೀವನ ಭೇಟಿಯಾಗಿದ್ದಾನೆ ಜೈಲಿನಲ್ಲಿ. DK ಅಂದರೆ ದೇವೇಂದ್ರ ಕಟಾರಿಯಾ? ಯಾಕಪ್ಪಾಜಿ ಆ ಹೆಸರು ಕೇಳಿ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? DK ಅಂದರೆ ಯಾರು? ಅವನೊಬ್ಬ ದೊಡ್ಡ ಕ್ರಿಮಿನಲ್ ಲಾಯರಮ್ಮ, ಮಹಾ ಚಾಣಾಕ್ಷ ಅವನು. ಅವನ ಇಡೀ ಪ್ರೊಫೆಷನಲ್ ಲೈಫಲ್ಲಿ ಒಂದು ಕೇಸು ಸೋತ ಎಕ್ಸಾಂಪಲ್ ಇಲ್ಲ. ಸಾರ್ವಜನಿಕರ ಎದುರಿಗೆ ನಡೆದ ಒಂದು ಕ್ರೈಮ್ ಅಮ್ಮ. 100 ಜನ ವಿಟ್ನೆಸ್ಗಳಿದ್ದಾರೆ. ಅಂಥದ್ರಲ್ಲಿ ತನ್ನ ವಾದದ ತೀಕ್ಷ್ಣತೆಯಿಂದ ಕೇಸ್ನ ಉಲ್ಟಾ ಮಾಡಿಬಿಟ್ಟ. ಪ್ರಚಂಡ ನಮ್ಮ ಪ್ರಚಂಡ. ಆದರೂ ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಒಂದಲ್ಲ ಒಂದು ಸಲ ಎಡವುತ್ತಾನಮ್ಮ. ಈ DK ಯಾವುದೋ ಒಂದು ಕೇಸಲ್ಲಿ ಮ್ಯಾನಿಪುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಸಿಕ್ಕಾಕೊಂಡ. ಈಗ ಬಾರ್ ಕೌನ್ಸಿಲಿಂದ ಡಿಬಾರ್ ಆಗಿದ್ದಾನೆ. ಡಿಬಾರ್ ಆಗಿದ್ದಾರಾ? ಮತ್ತೆ ಅವ್ರು ಹೇಗೆ ರಾಜೀವ್ ಕೇಸ್ನ ನಡೆಸೋದಕ್ಕೆ ಸಾಧ್ಯ? ಇನ್ನೂ ನೇರವಾಗಿ ಕೋರ್ಟ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜೀವ್ ಲಾಯರ್ ಪ್ರದೀಪ್ ಇದ್ದಾರಲ್ಲ, ಪ್ರದೀಪ್ಗೆ ಲೀಗಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಕೇಸ್ನ ಎಲ್ಲೆಲ್ಲಿ ಹೇಗೆ ಯಾವ ರೀತಿ ಪ್ರೊಸೀಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ. DK ಇಷ್ಟು ಮಾಡಿದ್ರೆ ಸಾಕು. ನಾವು ರಾಜೀವ್ಗೆ ಶಿಕ್ಷೆ ಕೊಡಿಸೋಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಅಂದರೆ ಅಪ್ಪಾಜಿ ರಾಜೀವ್ ಬಿಡುಗಡೆ ಆಗ್ಬಿಡ್ತಾನಾ? ಗೊತ್ತಿಲ್ಲಮ್ಮ. ಆ DKಗೆ ಸರಿಸಮವಾಗಿ ನಮ್ಮ ಲಾಯರು ದೀಕ್ಷಿತ್ತು ನಿಲ್ತಾನೋ ಇಲ್ವೋ ಅಂತನ್ನೋದೇ ನನಗಿರೋ ಪ್ರಶ್ನೆ. ಅಪ್ಪಾಜಿ ಆ DKನೇ ಈ ಕೇಸ್ನ ಕೈ ಬಿಡೋ ಹಾಗೆ ಮಾಡೋದಕ್ಕಾಗಲ್ವಾ? ಬೇಕಾದರೆ ನಾವು ಹೋಗಿ ಅವ್ರನ್ನ ಕೇಳ್ಕೊಳ್ಳೋಣ. ರಾಜೀವ್ ತುಂಬ ಕ್ರೂರಿ, ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ. ನೋಡಮ್ಮ, ಆ DK ರಾಜೀವನಿಗಿಂತ ಇನ್ನೂ 10 ಪಟ್ಟು ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ನೋಡಿದ್ದಾನೆ. ಅವನಿಗೆ ಈ ಮನಸ್ಸಿನ ಮಾತುಗಳೆಲ್ಲ ಮುಟ್ಟೋದಿಲ್ಲ. ಆ ರಾಜೀವ DKಗೆ ಕೋಟಿಗಟ್ಟಲೆ ಹಣ ಕೊಡ್ತೀನಿ ಅಂತ ಹೇಳಿರಬೇಕು. ಆ ಹಣ ರಾಜೀವ್ಗೆ ಸಿಗಬಾರ್ದು, ಅದು ನಮಗೆ ವಾಪಸ್ ಬರಬೇಕು. ಅದೇ ವಿಚಾರವಾಗಿ ಬ್ಯಾಂಕ್ ಹೋಗಿದ್ದೆ. ಮ್ಯಾನೇಜರು ನನ್ನ ವಿಶ್ವಾಸಕ್ಕೋಸ್ಕರ ರಾಜೀವ್ನ ಅಕೌಂಟ್ ತೋರಿಸಿದ್ರು. ಅವನು ಎಲ್ಲ ಹಣನೂ ಏಷ್ಯನ್ ಇಂಟರ್ನ್ಯಾಷನಲ್ ಬ್ಯಾಂಕ್ನಲ್ಲಿ ಇಟ್ಟಿದ್ದಾನೆ. ಆ ಹಣ
ರಾಜೀವ ಎಲ್ಲ ಹಣನೂ ಪ್ರೊಸೀಜರ್ ಮೂಲಕನೇ ತಂದಾಗಿಸ್ಕೊಂಡಿದ್ದಾನೆ. ಆ ಹಣ ನಮಗೆ ಸಿಗೋದು ಕಷ್ಟ ಅಂತ ಲಾಯರ್ ಹೇಳ್ತಿದ್ದಾರೆ. ಆದರೆ ರಾಜೀವಂಗೆ ಶಿಕ್ಷೆ ಆದರೆ ಆ ಹಣ ತಾನಾಗೆ ನಮಗೆ ವಾಪಸ್ ಬರುತ್ತೆ. ಅಂದರೆ ರಾಜೀವಂಗೆ ಶಿಕ್ಷೆ ಕೊಡಿಸೋ ಅನಿವಾರ್ಯತೆ ನಮಗೆ ಜಾಸ್ತಿ ಆಗಿದೆ. ಆದರೆ ಈಗ ಡಿ.ಕೆ. ರಾಜೀವನ್ ಜೊತೆ ಸೇರಿಕೊಂಡಿದ್ದಾನೆ. ಈಗೇನು ಮಾಡೋದು ಜಗದೀಶ್? ಆ ಹಣ ಡಿ.ಕೆ. ಎಲ್ಲ ರಾಜೀವ್ ಜೊತೆ ಇರಬೇಕಾದ್ರೆ ನಾವು ಕೇಸ್ ಗೆಲ್ಲೋದಾದರೂ ಹೇಗೆ? ಗೊತ್ತಿಲ್ಲ ಸರಿ. ರಾಜೀವಂಗೆ ಶಿಕ್ಷೆ ಕೊಡಿಸೋದಕ್ಕೆ ನಮ್ಮ ಕೈಲಾಗೋದಕ್ಕಿಂತ ಜಾಸ್ತಿ ಪ್ರಯತ್ನ ಪಡೋದು ಬಿಟ್ಟು ಬೇರೆ ದಾರಿ ಕಾಣ್ತಿಲ್ಲ ನನಗೆ. Hello, DK. Come in. ಎಷ್ಟಿದೆ? 25 lakhs. 25 lakhs? Not even 1%? ಗೊತ್ತು ಡಿ ಕೆ. ಆದರೆ ಹಣ ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು ಅನ್ನೋದು ನಿಮಗೂ ಗೊತ್ತಲ್ಲ. ಹಣ ಎಲ್ಲಿಂದ ಬರಬೇಕಾಗಿದೆ, ಹೇಗೆ ಬರಬೇಕಾಗಿದೆ ಅನ್ನೋದೆಲ್ಲ ನನಗೆ ಬೇಕಾಗಿಲ್ಲ. ನೀನು ನನಗೆ ಹಣ ಅಶ್ಯೂರ್ ಮಾಡಿದ್ಯಾ ಅಂದ್ರ ಮೇಲೆ ದುಡ್ಡು ನಿನ್ನಿಂದಾನೇ ಬರಬೇಕು. ಯು ಆರ್ ಮೈ ಕ್ಲೈಂಟ್. ಯುವರ್ ಇನ್ಕಮ್ ಸೋರ್ಸಸ್ ಆರ್ ಇರ್ರೆಲೆವೆಂಟ್ ಟು ಮೀ. ನಾನು ಯಾವತ್ತೂ ಹಣ ಕೊಡೋದಿಲ್ಲ ಅಂತ ಹೇಳಿಲ್ವಲ್ಲ ಡಿ ಕೆ. ಸ್ವಲ್ಪ ಸಮಯ ಬೇಕು. ಹ್ಯಾವ್ ಪೇಷನ್ಸ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ರಾಜೀವ್ ಶರ್ಮನ್ ಲೋಕಲ್ ಅಕೌಂಟಿಂದ ನಾನು ಡ್ರಾ ಮಾಡಿರೋದು. ಹೌದು, ಆದರೆ ಅದು ಬೇನಾಮಿ ಅಕೌಂಟು, ರಾಜೀವ್ ಶರ್ಮನ್ ಹೆಸರಿನಲ್ಲಿ ಇಲ್ಲ. ನೆಕ್ಸ್ಟ್ ಪೇಮೆಂಟನ್ನು ಕ್ಯಾಶಲ್ಲಿ ಕೊಡೋದು ರಿಸ್ಕಿ ಡಿ ಕೆ. ಅದಕ್ಕೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ. ರಾಜೀವ್ ಫಾರಿನ್ ಅಕೌಂಟಿಂದ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗೋದು ಬೇಡ. ರಾಜೀವನ ಫಾರಿನ್ ಅಕೌಂಟಿಂದ ಅವನ ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಬೇನಾಮಿ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೋ, ನನ್ನನ್ನು ಕೇಳಿದೆ ಯಾವ ಅಕೌಂಟಿಂದನೂ ಹಣ ಟ್ರಾನ್ಸ್ಫರ್ ಮಾಡೋದು ಬೇಡ. ಎಲ್ಲಿ, ಹೇಗೆ, ಯಾವಾಗ ಅನ್ನೋದನ್ನು ನಾನು ಹೇಳ್ತೀನಿ. ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಓಕೆ ಡಿ ಕೆ. ಶಂಕರದಾಸ್ ಪರವಾಗಿ ಈ ಕೇಸನ್ನು ಈಗ ದೀಕ್ಷಿತ್ ಹ್ಯಾಂಡಲ್ ಮಾಡ್ತಿದ್ದಾರೆ. ಮೊದಲು ಈ ಕೇಸನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಕ್ಸೇನಾ ನೋಡ್ಕೋತಾ ಇದ್ರು. ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರ ಪ್ರಕಾರ ಈ ಕೇಸಿನ ಪ್ರೈಮ್ ಎವಿಡೆನ್ಸು ಆ ಮೊಬೈಲ್ ಅಂತೆ. ಸಲಿ, ಅದನ್ನು ತಿಳ್ಕೊಳ್ಳೋದಕ್ಕೆ ಅಲ್ಲಿವರೆಗೆ ಹೋಗಬೇಕಾಗಿತ್ತ? ನನ್ನನ್ನು ಕೇಳಿದ್ರೆ ನಾನೇ ಹೇಳ್ತಿದ್ದೆ. ಸೊ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಡಿ ಕೆ? ವಾಟ್ ಎಲ್ಸ್? ಸ್ಟ್ರಾಂಗ್ ಆಗಿರೋದನ್ನು ವೀಕ್ ಮಾಡಬೇಕು. ರಾಜೀವ್ ಹೋಗಿದ್ದು ವೈಷ್ಣವಗಿರಿಗೆ. ವೈಷ್ಣವಗಿರಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗ ಇದೆ, ಕಾಡುಗುಪ್ಪೆ ಅಂತ. ಅದನ್ನು ಹೊಳೆಗುಡ್ಡ ಅಂತಲೂ ಕರೀತಾರೆ. ಈಗ ನೀನು ಆ ಜಾಗಕ್ಕೆ ಹೋಗಬೇಕು. ನಾನು ಕಾಡುಗುಪ್ಪೆಗೆ ಹೋಗಿ ಏನು ಮಾಡಬೇಕು? ಹೇಳ್ತೀನಿ. ಕಾಡುಗುಪ್ಪೆಯಲ್ಲಿ ಒಂದು ಪೊಲೀಸ್ ಔಟ್ಪೋಸ್ಟ್ ಇದೆ. ಆ ಔಟ್ಪೋಸ್ಟ್ಗೆ ಒಬ್ಬ ASI ಇರ್ತಾನೆ. ನೀನಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡು. ಏನಂತ? ತಗೋ ಇದನ್ನು. ಇದು ರಾಜೀವ್ ತನ್ನ ಮೊಬೈಲ್ ಕಳೆದೋಗಿದೆ ಅಂತ ಲಾಂಚ್ ಮಾಡಿರೋ ಕಂಪ್ಲೇಂಟ್. ಇದರಲ್ಲಿರೋ ಹಾಗೆ ರಾಜೀವ್ ಹ್ಯಾಂಡ್ ರೈಟಿಂಗ್ನಲ್ಲಿ ಒಂದು ಕಂಪ್ಲೇಂಟ್ ಬರೆಸ್ಕೊಂಡು ಕಾಡುಗುಪ್ಪೆ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಓಕೆ. ರಾಜೀವ್ ಜಗದೀಶನ್ ಜೊತೆ ಫೋನಲ್ಲಿ ಮಾತಾಡಿದ್ದೆ ಯಾವಾಗ? ನವೆಂಬರ್ 16. ನವೆಂಬರ್ 15ನೇ ತಾರೀಕಿನ ಡೇಟ್ಗೆ ಕಂಪ್ಲೇಂಟ್ ಲಾಂಚ್ ಆಗಿರಬೇಕು.
ಆಶ್ಚರ್ಯ ಆಗಿರ್ಬೋದು ನಿನಗೆ ನಾನು ಯಾಕೆ ಆ ಜಾಗನೇ ಹೇಳಿದೆ ಅಂತ. 2 ರೀಸನ್ಸ್. ಮೊದಲನೇದು, ಕಾಡುಗುಪ್ಪೆ ವೈಷ್ಣವಗಿರಿ ಹತ್ತಿರ ಇರೋದ್ರಿಂದ ರಾಜೀವ್ ಅಲ್ಲಿ ಹೋಗಿರೋ ಸಾಧ್ಯತೆ ಇದೆ. ಅದು ಒಂದು ಟೂರಿಸ್ಟ್ ಸ್ಪಾಟ್. ಸೊ ರಾಜೀವ್ ಅಲ್ಲಿ ಮೊಬೈಲ್ ಕಳ್ಕೊಂಡಿರೋ ಪಾಸಿಬಿಲಿಟೀಸು ಇದೆ. 2, ಕಾಡುಗುಪ್ಪೆ ರಿಮೋಟ್ ಏರಿಯಾ, ವೈಷ್ಣವಿ ಹೊಳೆ ಮಧ್ಯದಲ್ಲಿರುವ ದ್ವೀಪ ಅದು. ಅಲ್ಲಿನ ಪೊಲೀಸ್ ಔಟ್ಪೋಸ್ಟಲ್ಲಿ ಹೆಚ್ಚಿಗೆ ಕೇಸಸ್ ರಿಜಿಸ್ಟರ್ ಆಗೋದಿಲ್ಲ. ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಲ ಈ ಥರ ಪೆಟ್ಟಿ ಕೇಸಸ್ ರಿಜಿಸ್ಟರ್ ಆಗ್ತಾ ಇರುತ್ತೆ. ಕಾಡುಗುಪ್ಪೆಯಲ್ಲಿ 2 ಟ್ರೈಬಲ್ ಕಮ್ಯುನಿಟೀಸ್ ಇವೆ. ಅವರುಗಳ ಮಧ್ಯೆ ಯಾವಾಗಲೂ ಕ್ಲಾಶ್ ಆಗ್ತಿತ್ತು ಅವರವರ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಬಗ್ಗೆ. ಆ ಕ್ಲಾಶ್ನಲ್ಲಿ 2 ಗುಂಪುಗಳ ಜನನೂ ಪ್ರಾಣ ಕಳ್ಕೊಂಡಿದ್ದಾರೆ. ಈಗಲೂ ಅವರ ಮಧ್ಯೆ ವೈಷಮ್ಯ ಇದೆ. ಅದಕ್ಕೋಸ್ಕರನೇ ಕಾಡುಗುಪ್ಪೆಯಲ್ಲಿ ಪೊಲೀಸ್ ಔಟ್ಪೋಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೀನು ನಾಳೆನೇ ಹೋಗಬೇಕು. ಓಕೆ, ನಾನು ನಾಳೆನೇ ಹೋಗೋ ಕೆಲಸ ಮಾಡ್ಕೊಂಡು ಬರ್ತೀನಿ. ಕಾಡುಗುಬ್ಬೆ ತಲುಪಬೇಕಾದ್ರೆ ಹೊಳೆ ದಾಟ್ಕೊಂಡೇ ಹೋಗಬೇಕು. ಅಲ್ಲಿಂದ ಪೊಲೀಸ್ ಔಟ್ಪೋಸ್ಟ್ಗೆ 4-5 ಕಿಲೋಮೀಟರ್ ಆಗುತ್ತೆ. ನೋ ಪ್ರಾಪರ್ ರೋಡ್ಸ್, ಕಾಲ್ನಡಿಗೆಲೇ ಹೋಗಬೇಕು. ಓಕೆ. ಅಲ್ಲಿ ಹೋಗಬೇಕಾದ್ರೆ ಗಮ್ ಬೂಟ್ಸ್ ಹಾಕ್ಕೊಂಡು ಹೋಗು. ಜಿಗಣೆಗಳು ಜಾಸ್ತಿ. ಕೈಯಲ್ಲಿ ಒಂದು ಸ್ಟಿಕ್ ಇರಲಿ. ಅಲ್ಲಿ ಮಳೆ ಇರುತ್ತೆ, ರೈನ್ ಕೋಟ್ ತೊಗೊಂಡೋಗು. ಟೇಕ್ ಆಲ್ ಪ್ರಿಕಾಷನ್ಸ್. ಓಕೆ, ಐ ವಿಲ್ ಫಾಲೋ. DK, ಯು ಆರ್ ರಿಯಲಿ... ಐ ಹೇಟ್ ಫ್ಲಾಟ್ರಿ. ಅಲ್ಲೇನು ಬರ್ತಾ ಕಂಪ್ಲೇಂಟ್ ಕಾಪಿ, ರಿಜಿಸ್ಟರ್, ಎಕ್ಸ್ಟ್ರಾಕ್ಟ್ ತರಬೇಕು. ಸರಿ. ಆದರೆ ರಾಜೀವ್ ಮೊಬೈಲು ಸೀಸ್ ಆಗಿದೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಅದನ್ನು ನಾನು ನೋಡ್ಕೋತೀನಿ. ಸರಿ, ಐ ಟೇಕ್ ಲೀವ್. ಹಲೋ ಪ್ರದೀಪ್. ಹಲೋ ರಾಜೀವ್. ನೀವು ಹೇಳಿದಾಗೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 25 ಲಕ್ಷ ಮಾತಾಡಿರೋ ಪೇಮೆಂಟ್ಗೆ 1% ಕೂಡ ಅಲ್ಲ ಅಂದ DK. 50 ಕೋಟಿ ರೂಪಾಯಿ ಅಮೌಂಟ್ನ ಒಂದೇ ಸಾರಿ ಹೇಗೆ ಕೊಡೋಕ್ಕಾಗುತ್ತೆ ಪ್ರದೀಪ್? ಬೇನಾಮಿ ಅಕೌಂಟ್ ಆದರೂ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ನ ತುಂಬ ಹುಷಾರಾಗಿ ಮಾಡಬೇಕು. ಗ್ರ್ಯಾಜುವಲ್ ಆಗಿ ಎಲ್ಲ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು ನೀವು. ಡೋಂಟ್ ವರಿ, ಅದನ್ನೇ ನಾನು ಅವ್ರ ಹತ್ರ ವಿವರವಾಗಿ ಮಾತಾಡಿ DKನ ಕನ್ವಿನ್ಸ್ ಮಾಡಿದ್ದೀನಿ. ಪ್ರದೀಪ್, DKಗೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ತಾ ಇದೆ. ಅವನು ಓವರ್ ಕಾನ್ಫಿಡೆನ್ಸಿಂದ ನಮ್ಮ ಕೇಸ್ಗೇನು ತೊಂದರೆ ಆಗೋದಿಲ್ಲ ತಾನೇ? DKಗೆ ಇರೋದು ಓವರ್ ಕಾನ್ಫಿಡೆನ್ಸ್ ಅಲ್ಲ ರಾಜೀವ್, ಅದು ಆ್ಯರೋಗೆನ್ಸ್. ಆದರೆ ಅವನು ತುಂಬ ಇಂಟೆಲಿಜೆಂಟು. ಅವನ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಷ್ಟಕ್ಕೂ DKಗಿರೋದು ಈಗೋನೋ ಅಹಂಕಾರನೋ ಓವರ್ ಕಾನ್ಫಿಡೆನ್ಸು ಅಂತ ನಮಗೆ ಯಾಕೆ ಬೇಕು? ನಾವು ನೋಡಬೇಕಾಗಿರೋದು ಒಂದೇ, ಇದುವರೆಗೂ DK ಯಾವ ಕೇಸನ್ನು ಸೋತಿಲ್ಲ. ದಟ್ ಈಸ್ ಹಿಸ್ ಟ್ರ್ಯಾಕ್ ರೆಕಾರ್ಡ್. ನಮಗೆ ಬೇಕಾಗಿರೋದು ಅದೇ. ಓಕೆ, ಇನ್ನೇನಾದರೂ ಹೇಳಿದ್ನ DK? ಅದೇ ನೀವು ಪೂನಾದಲ್ಲಿ ಇದ್ಕೊಂಡೇನೆ ಜಗದೀಶ್ ಜೊತೆ ಮೊಬೈಲ್ನಲ್ಲಿ ಮಾತಾಡಿದ್ದು ರೆಕಾರ್ಡ್ ಆಗಿದೆ ಅಂತಂದ್ರಲ್ಲ, ಆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಮೊಬೈಲ್ ಕಾಲು ಮೇಜರ್ ಎವಿಡೆನ್ಸ್, ಅದ್ರ ಬಗ್ಗೆ ಏನು ಹೇಳ್ದ DK? ಹೇಳ್ತೀನಿ ತಗೊಳ್ಳಿ. ಏನಿದು? ಇದರಲ್ಲಿರೋ ಹಾಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಒಳಗಡೆ ಒಂದು ಅಪ್ಲಿಕೇಶನ್ ಬರ್ಕೊಡಿ. ನಿಮ್ಮ ಮೊಬೈಲ್ ಫೋನ್ ಕಳೆದೋಗಿದೆ ಅಂತ ನವೆಂಬರ್ 15ನೇ ತಾರೀಕು ಕಾಡುಗುಪ್ಪೆ ಪೊಲೀಸ್ ಔಟ್ಪೋಸ್ಟಲ್ಲಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀರಿ ಅಂತ ಅನ್ನೋದಕ್ಕೆ ಇದು ರೆಕಾರ್ಡು. ಕಾಡುಗುಪ್ಪೆ ಅದು? ಹಾಂ, ವೈಷ್ಣವಗಿರಿಯಿಂದ ಅದು 15 ಕಿಲೋಮೀಟ್ರ್ ದೂರದಲ್ಲಿದೆ. ಹೊಳೆಗುಡ್ಡೆ ಅಂತಲೂ ಹೇಳ್ತಾರೆ ಆ ಜಾಗಕ್ಕೆ. ಹಾಂ, ಕೇಳಿದ್ದೀನಿ ಆ ಜಾಗದ ಬಗ್ಗೆ. ತುಂಬ ರಿಮೋಟ್ ಏರಿಯಾದಲ್ಲಿದೆ ಆ ಕಾಡುಗುಪ್ಪೆ. ಆ ಪೊಲೀಸ್ ಔಟ್ಪೋಸ್ಟಲ್ಲಿ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗೋದೇ ಕಮ್ಮಿ. ಹಾಗಾಗಿ ಹಳೆಯ ಡೇಟಲ್ಲಿ ರಿಜಿಸ್ಟರ್ ಮಾಡಿಸೋದು ಅಷ್ಟು ಕಷ್ಟ ಅಲ್ಲ.
ನೀವು ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಂತ ಕೊಡೋ ಕಂಪ್ಲೇಂಟನ್ನು ಹಳೆ ಡೇಟಿಗೆ ರಿಜಿಸ್ಟರ್ ಮಾಡಿಸ್ತೀನಿ. ಅದರಿಂದ ಜಗದೀಶ ನಿಮಗೆ ಫೋನ್ ಮಾಡಿದಾಗ ನಿಮ್ಮ ಹತ್ರ ಮೊಬೈಲ್ ಇರಲೇ ಇಲ್ಲ, ಆಗಲೇ ಅದು ಕಳೆದು ಹೋಗ್ಬಿಟ್ಟಿತ್ತು ಅಂತ ಕೋರ್ಟಲ್ಲಿ ಪ್ರೂವ್ ಮಾಡ್ಬೋದು. ಬಟ್ ಪ್ರದೀಪ್, ಮೊಬೈಲ್ ಕಳೆದು ಹೋಗಿದ್ರ ಬಗ್ಗೆ ಈಗ ಕಂಪ್ಲೇಂಟ್ನ ಲಾಡ್ಜ್ ಮಾಡಿದರೆ ಏನು ಪ್ರಯೋಜನ? ನಾನು ಆಗಲೇ ಹೇಳಿದ್ನಲ್ಲ ರಾಜೀವ್, ನೀವು ಜಗದೀಶ್ ಜೊತೆ ಮಾತಾಡಿದ ಹಿಂದಿನ ದಿವಸದ ಡೇಟಿಗೆ ಈ ಕಂಪ್ಲೇಂಟು ಲಾಡ್ಜ್ ಆಗಿರುತ್ತೆ. ರಾಜೀವ್, ಇಲ್ಲಿ ವೈಟ್ ಶೀಟ್ಸ್ ಇದೆ. ಕಂಪ್ಲೇಂಟಲ್ಲಿರೋ ರೀತಿನಲ್ಲೇ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಇದ್ರಲ್ಲಿ ಬರೀರಿ. ತೊಗೊಳ್ಳಿ ಪೆನ್. ಡಿ ಕೆನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ತುಂಬ ಒರಟ ಅನ್ನಿಸ್ತು. ಒರಟ ಆದರೂ ತುಂಬ ಇಂಟೆಲಿಜೆಂಟ್. ನಾನು ಅವತ್ತಿನಿಂದ ನಿಮ್ಗೆ ಹೇಳ್ತಾ ಇರೋದನ್ನೇನು, ಡಿ ಕೆ ಕೇಸ್ ವಹಿಸಿದ ಮೇಲೆ ಈ ಕೇಸನ್ನು ನಾವು ಗೆದ್ದಾಗೇನೆ. ನೀವು ಕೊಡೋ ಕಂಪ್ಲೇಂಟನ್ನು ನಾನು ತೊಗೊಂಡು ಕಾಡುಗುಪ್ಪೆ ಪೊಲೀಸ್ ಔಟ್ಪೋಸ್ಟ್ಗೆ ಹೋಗಿ ರಿಜಿಸ್ಟರ್ ಮಾಡಿಸಿ ಅದರ ಕಾಪಿ ತೊಗೋತೀನಿ. ಆ ಕಾಡುಗುಪ್ಪೆಗೆ ಹೋಗೋದು ತುಂಬ ಕಷ್ಟ. ಹೊಳೆ ದಾಟಿ 4-5 ಕಿಲೋಮೀಟ್ರ್ ಕಾಡು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ನಾನು ನಾಳೆನೇ ವೈಷ್ಣವಿಗಿರಿಗೆ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಪ್ರದೀಪ್. ನನಗೋಸ್ಕರ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆದರೆ ಪ್ರದೀಪ್, ಇದರಿಂದ ಏನು ಪ್ರಯೋಜನ ಆಗದೇನೂ ಇರಬಹುದು. ಯಾಕೆ ಹಾಗೆ ಹೇಳ್ತೀರಾ? ಇನ್ಸ್ಪೆಕ್ಟ್ರು ಮೊಬೈಲ್ನ ಸೀಸ್ ಮಾಡಿದ್ದಾನೆ, ಅದೀಗ ಕೋರ್ಟ್ನಲ್ಲಿದೆ. ಅದರ ಬಗ್ಗೆ ಡಿ ಕೆ ಏನು ಮಾಡ್ತಾನೆ? ಅದರ ಬಗ್ಗೆ ಏನು ಮಾಡ್ಬೋದು, ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ನಾವು ಮಾತಾಡ್ಬೋದು ಅಷ್ಟೇ ರಾಜೀವ್. ಆದರೆ ಡಿ ಕೆನ ಈ ಬಗ್ಗೆ ಕೇಳೋ ಹಾಗಿಲ್ಲ. ಯಾಕೆ? ಡಿ ಕೆ ಒಂದು ಸರ್ತಿ ಕೇಸನ್ನು ಕೈಗೆತ್ಕೊಂಡ ಅಂತಂದರೆ ಆ ಕೇಸ್ನಲ್ಲಿರೋ ಪ್ರತಿಯೊಂದು ಪಾಯಿಂಟನ್ನು ಸೂಕ್ಷ್ಮವಾಗಿ ಗಮನಿಸಿ ಇರ್ತಾನೆ. ಹಾಗೆಯೇ ಈ ಮೊಬೈಲ್ ಸೀಸ್ ಆಗಿರೋದ್ರ ಬಗ್ಗೆನೂ ಯೋಚನೆ ಮಾಡೇ ಇರ್ತಾನೆ. ಆದರೂ ಸಮಯ ನೋಡಿ ನಾನು ಈ ಬಗ್ಗೆ ಕೇಳ್ತೀನಿ. ಆದರೂ ನನಗನ್ಸುತ್ತೆ ಡಿ ಕೆ ಈ ಬಗ್ಗೆನೂ ಯೋಚನೆ ಮಾಡೇ ಇರ್ತಾನೆ ಅಂತ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು.